ನಮಸ್ಕಾರ, ನಾನು ಗುರುರಾಜ್, ವಿಜಯಪುರ ಜಿಲ್ಲಾ ನ್ಯೂಸ್ ವರದಿಗಾರ. ವಿಜಯಪುರ ಜಿಲ್ಲೆ ಅಂದರೆ ಸಾಕು ಭೀಮಾ ತೀರದ ಹಂತಕರ ಕಥೆಗಳು ಎಲ್ರಿಗೂ ನೆನಪಾಗುವಂತಹ ಜಿಲ್ಲೆ ಆಗಿರುತ್ತದೆ. ಅಷ್ಟೊಂದು ಅಪಖ್ಯಾತಿಯನ್ನು ಜಿಲ್ಲೆ ಗಳಿಸಿರುತ್ತದೆ. ಭೀಮಾ ತೀರದಲ್ಲಿ ನಡೆದಂತಹ ದ್ವೇಷದ ಕಾರಣದ ಹತ್ಯೆಗಳಿಂದಾಗಿಯೇ ಆ ಭಾಗಕ್ಕೆ ಅಂಥ ಒಂದು ಹೆಸರು ಬಂದಿರುತ್ತದೆ. ಅದನ್ನು ರಾಜ್ಯದ ಜನರು ಸಹಿತ ಇವತ್ತಿಗೂ ಭೀಮಾ ತೀರ ಅಂತಂದರೆ ಒಂದು ರೀತಿ ಬೆಚ್ಚಿ ಬೀಳುವಂಥ ಪರಿಸ್ಥಿತಿ ಇರುತ್ತದೆ. ಹಾಗಾಗಿ ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ಅಂತೇಳಿ ವಿಜಯಪುರ ಜಿಲ್ಲಾ ಪೊಲೀಸರು ಸನ್ನದ್ಧರಾಗಿದ್ದಾರೆ. ಕಠಿಣ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಭೀಮಾ ತೀರದಲ್ಲಿರುವಂತಹ ರೌಡಿ ಶೀಟರ್ಗಳನ್ನು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಅದರ ಭಾಗವಾಗಿಯೇ ಈಗ ಸದ್ಯಕ್ಕೆ ಇಬ್ಬರನ್ನ, ಅಂದರೆ ರೀಸೆಂಟಾಗಿ ಸುಮಾರು 10 ದಿನಗಳ ಅವಧಿಯಲ್ಲಿ ಇಬ್ಬರನ್ನ ಈಗ ಗೂಂಡಾ ಕಾಯ್ದೆಯಡಿ ರಾಜ್ಯದ ಬೇರೆ ಬೇರೆ ಜೈಲುಗಳಿಗೆ ಸ್ಥಳಾಂತರ ಮಾಡಿರುತ್ತದೆ. ಅದರಲ್ಲೂ ಕಳೆದ ಜುಲೈ 10ರಂದು ವಿಜಯಪುರ ಜಿಲ್ಲೆಯಲ್ಲಿ ಗುರುತಿಸಿಕೊಂಡಿರುವಂತಹ ತುಳಸಿರಾಮ್ ಹರ್ಜನನ್ನು ಆತನ ಚಾಮರಾಜನಗರ ಜೈಲಿಗೆ ಸ್ಥಳಾಂತರ ಮಾಡಿ ವಿಜಯಪುರ ಜಿಲ್ಲಾಧಿಕಾರಿಗಳು ಆದೇಶವನ್ನು ಹೊರಡಿಸಿದ್ದಾರೆ. ಗೂಂಡಾ ಕಾಯ್ದೆ ಅಡಿಯಲ್ಲಿ ಅವರನ್ನು ಆ ಕಡೆ ಶಿಫ್ಟ್ ಮಾಡಿ ಆದೇಶ ಮಾಡಿರುತ್ತದೆ. ಅದಾದ ಬಳಿಕ ಮತ್ತೊಬ್ಬ ಏನು ರೌಡಿ ಶೀಟರ್ ಅಂತ ಗುರುತಿಸಿಕೊಂಡಿರುವಂತಹ ಮರುಸ್ವಾಮಿಯನ್ನು ಸಹಿತ ಈಗ ವಿಜಯಪುರ ಜಿಲ್ಲೆಯಿಂದ ಕಾರವಾರ ಜೈಲಿಗೆ ಸ್ಥಳಾಂತರ ಮಾಡಿರುತ್ತದೆ. ಯಾಕಂದರೆ ವಿಜಯಪುರ ಜಿಲ್ಲೆಯಲ್ಲಿ ಈ ಕ್ರೈಮ್ ಆ್ಯಕ್ಟಿವಿಟೀಸ್ ಕಮ್ಮಿ ಮಾಡಬೇಕು, ಮತ್ತು ಈ ರೀತಿ ಇವ್ರ ಜೊತೆ ಏನು ಗುರುತಿಸ್ಕೊಂಡಿರ್ತಾರೆ ಅವ್ರಿಗೆಲ್ಲ ಎಚ್ಚರಿಕೆ ಕೊಡಬೇಕು ಅನ್ನೋ ಕಾರಣಕ್ಕೆ ಆ ತಂಡದಲ್ಲಿರುವಂತಹ ಪ್ರಮುಖ ಏನಿರ್ತಾರೆ ಅವರನ್ನೇ ಆ ಕಡೆ ಶಿಫ್ಟ್ ಮಾಡುವಂಥ ಕೆಲಸವನ್ನು ವಿಜಯಪುರ ಪೊಲೀಸರು ಮಾಡ್ತಾ ಇರುತ್ತದೆ. ಈ ಮೂಲಕ ವಿಜಯಪುರ ಜಿಲ್ಲೆಯಲ್ಲಿ ಈ ಭೀಮಾ ತೀರದ ಅಪಖ್ಯಾತಿ ಅಂತ ಏನಿತ್ತು ಅದನ್ನು ಕಡಿಮೆ ಮಾಡೋದಕ್ಕೆ ವಿಜಯಪುರ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಒಂದು ಸನ್ನದ್ಧಾಗಿರುತ್ತದೆ. ರಾಜ್ಯದಲ್ಲಿ ಯಾವುದೇ ಒಂದು ಇನ್ಸಿಡೆನ್ಸ್ ನಡೆದ್ರು ಅದರಲ್ಲಿ ಭೀಮಾ ತೀರದ ಒಂದು ವ್ಯಕ್ತಿಯೋ ಅಥವಾ ಒಂದು ಯಾವುದೋ ಒಂದು ಟಚ್ ಕೊಡುವಂತಹ ವ್ಯವಸ್ಥೆ ಮೊದಲು ಆಗ್ತಾಯಿತ್ತು. ಅದಾದ ಬಳಿಕ ಪೊಲೀಸರು ಅವತ್ತಿನಿಂದನೂ ಎಚ್ಚರಿಕೆಯನ್ನು ವಹಿಸಿದರು, ಕಠಿಣ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಒಂದು ರೀತಿ ಅದನ್ನು ತಡೆಯೋದಕ್ಕೆ ಪ್ರಯತ್ನ ಮಾಡಿದರು. ಆದರೆ ಇತ್ತೀಚೆಗೆ ಅದು ಏನಾಗಿತ್ತಪ್ಪ ಅಂದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅವ್ರದ್ದು ಹಾವಳಿ ಭಾಳ ಆಗಿತ್ತು. ಯಾಕಂದರೆ ಅವ್ರು ಎಲ್ಲೇ ಹೋಗಲಿ ಬರಲಿ ಅದಕ್ಕೊಂದು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ವಿಡಿಯೋ ವೈರಲ್ ಮಾಡೋದು, ಜನರಿಗೆ ಒಂದು ರೀತಿ ಹೆದರಿಕೆ ಇರೋ ಥರ ಈ ರೀತಿಯಿಂದ ಒಂದು ಸೀನ್ಗಳು ಕ್ರಿಯೇಟ್ ಆಗ್ತಾ ಇದ್ವು. ಇದ್ರ ಬಗ್ಗೆ ಕೆಲವು ದಿನಗಳ ಹಿಂದೆಯೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಚ್ಚರಿಕೆಯನ್ನು ನೀಡಿದರು. ಯಾರಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಜನರಿಗೆ ಭಯವನ್ನು ಹುಟ್ಟಿಸೋ ರೀತಿ ಅಥವಾ ಜನರಿಗೆ ಹೆದರಿಸೋ ರೀತಿಯಲ್ಲಿ ಏನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಆ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದರೆ ನಿಮಗೆ ಕಠಿಣ ಕ್ರಮ ಕೈಗೊಳ್ತೇವೆ ಅಂತೇಳಿ. ಅಷ್ಟಾದರೂ ಸಹಿತ ಈ ಜಿಲ್ಲೆಯಲ್ಲಿ ಅದರ ಹಾವಳಿ ನಿಂತಿರಲಿಲ್ಲ. ಯಾಕಂದರೆ ಅವ್ರ ಹಿಂದೆ ಬೇರೆ ಬೇರೆ ಕೇಸ್ಗಳಿರ್ತಾರೆ, ಅದನ್ನು ಮುಂದುವರಿಸ್ಕೊಂಡು ಇಷ್ಟೊತ್ತಿಗೆ ಜೈಲಲ್ಲಿ ಬಂದಿರ್ತಾರೆ. ಜೈಲಿಂದ ಬಂದ ತಕ್ಷಣ ಸಹಿತ ಈ ರೀತಿ ಮತ್ತೆ ಅದೇ ರೀತಿ ಆ್ಯಕ್ಟಿವಿಟಿಯಲ್ಲಿ ಭಾಗಿಯಾಗುವಂಥದ್ದು ಅಥವಾ ಈ ರೀತಿ ಜನರಿಗೆ ಹೆದರಿಸುವಂಥದ್ದು, ಅದನ್ನು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟು ಅದನ್ನು ವೈರಲ್ ಮಾಡಿಸುವಂಥದ್ದು, ಈ ರೀತಿ ಮಾಡೋದ್ರಿಂದ ಸಹಿತ ಮತ್ತೆ ಜನರ ಮನಸ್ಸಲ್ಲಿ ಒಂದು ರೀತಿಯಿಂದ ದ್ವೇಷ ಭಾವನೆ ಉಂಟಾಗುತ್ತೆ ಅಂತ ಒಂದು ಭಾಗ. ಆದರೆ ಇದನ್ನೇ ನಂಬ್ಕೊಂಡು ಈ ಸೋಷಿಯಲ್ ಮೀಡಿಯಾದಲ್ಲಿ ಆ ವಿಡಿಯೋ ಬಂದ ತಕ್ಷಣ ಭಾಳ ಜನರಿಗೆ ಅದೊಂದು ಕ್ರೇಜ್ ಸಹಿತ ಉಂಟಾಗುತ್ತೆ. ಆ ರೀತಿಯ ಮೆಂಟಾಲಿಟಿ ಸಹಿತ ಜನರಿಗೆ ಬರುವಂಥದ್ದು. ಯಾಕಂದರೆ ಯೂತ್ಸ್ಗಳಿರ್ತಾರೆ, ಅದೊಂದು ರೀತಿ ಏನೋ ಕ್ರೇಜ್ ಅನಿಸ್ಬಿಡುತ್ತೆ. 100 ಜನ ಜೊತೆಗೆ ಬರೋದು, ಅಣ್ಣ ಬಂದ ಅಂತ ಕರೆಯೋದು, ಈ ರೀತಿ ಒಂದು ವ್ಯವಸ್ಥೆ ಬಂದ್ಬಿಡುತ್ತೆ. ಹಾಗಾಗಿ ಅದಕ್ಕೂ ಒಂದು ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಜಿಲ್ಲಾಡಳಿತ ಒಂದು ಕ್ರಮವನ್ನು ಕೈಗೊಂಡಿರ್ತದೆ. ಹಾಗಾಗಿ ಜಿಲ್ಲೆಯಲ್ಲಿ ಯಾರಾದರೂ ಈ ರೀತಿ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ರೀತಿಯ ಎಚ್ಚರಿಕೆ ಕೊಡುವಂಥದ್ದು, ಜನರಿಗೆ ದ್ವೇಷ ಮೂಡಿಸುವಂಥದ್ದು ಅಥವಾ ಜನರಿಗೆ ಭಯ ಹುಟ್ಟಿಸುವಂಥ ವಿಡಿಯೋಗಳನ್ನು ಹಾಕೋದಾದರೆ ಪೊಲೀಸರು ಮೊನ್ನೆ ಎಚ್ಚರಿಕೆ ಕೊಟ್ಟಿದ್ದಾರೆ, ಕಠಿಣ ಕ್ರಮ ಕೈಗೊಳ್ತೇವೆ ಅಂತೇಳಿ. ಇನ್ನಾದರೂ ಮುಂದೆ ಅವರು ಎಚ್ಚೆತ್ಕೊಂಡು ಈ ರೀತಿ ಆಗದಿರೋಂಗೆ ನೋಡ್ಕೋಬೇಕು. ಯಾಕಂದರೆ ಈಗಾಗಲೇ ಅವ್ರ ವಿರುದ್ಧ ಬೇರೆ ಬೇರೆ ಕೇಸ್ಗಳಿರ್ತವೆ, ಅದು ಕೋರ್ಟಲ್ಲಿ ನಡೀತಾ ಇರ್ತವೆ. ಅಂಥ ಸಮಯದಲ್ಲಿ ಸಹಿತ ಮತ್ತೆ ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳು ಬಿಡೋದ್ರಿಂದ ಮತ್ತಷ್ಟು ಕಾನೂನು ಉಲ್ಲಂಘನೆಗೆ ಅದು ಕಾರಣ ಆಗೋ ಸಾಧ್ಯತೆ ಇರೋ ಹಿನ್ನೆಲೆಯಲ್ಲಿ ಅವರು ಸಹಿತ ಎಚ್ಚರಿಕೆ ವಹಿಸಬೇಕಾಗಿರುವಂಥದ್ದು. ಮತ್ತು ಜಿಲ್ಲಾಡಳಿತ ಸಹಿತ ಈ ವಿಚಾರದಲ್ಲಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.